ನಮ್ಮ ಉತ್ತರ ಕರ್ನಾಟಕದ ಜನರು ಮನುಷ್ಯಾರ ಹೌದೋ ಅಲ್ಲೋ ಅನ್ನೋದು ತಿಳಿಯೋಲ್ದಾಗೈತಿ. ನಮ್ಮ ಉತ್ತರ ಕರ್ನಾಟಕ ಸಮಗ್ರ ಕರ್ನಾಟಕದಾಗ ಐತೋ ಇಲ್ಲೋ ಅನ್ನೋದು ತಿಳಿಯೋಲ್ದಾಗೈತಿ. ಮತ್ತು ನಮ್ಮ ಕರ್ನಾಟಕದ್ದು ಕಾವೇರಿ ಕೃಷ್ಣ ಎರಡು ಕಣ್ಣು ಥರ. ಆದ್ರೆ ಕಾವೇರಿಗೆ ಬೆನ್ನಿ ಕೊಟ್ಟು ಕೃಷ್ಣ ಸುಣ್ಣ ಇರ್ತೈತಿ, ಅದು ತಿಳಿಯೋಲ್ದು. ಉತ್ತರ ಕರ್ನಾಟಕದ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ಈಗ ನೋಡ್ರಿ, ಕಾವೇರಿ ಕೃಷ್ಣ ಕಂಪ್ಯಾರಿಸನ್ ಯಾಕೆ ಮಾಡೋದಂದ್ರೆ, ನಮ್ಮ ಕೃಷ್ಣದ್ದು ಜಲಾನಯನ ಪ್ರದೇಶ ಎಷ್ಟೈತಿ? 1,13,771 ಚದರ ಕಿಲೋಮೀಟ್ರ್ ಐತಿ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ 60%. ಇನ್ನು ಕಾವೇರಿ ಜಲಾನಯನ ಪ್ರದೇಶ 34,273 ಚದರ ಕಿಲೋಮೀಟ್ರ್, ಅಂದ್ರೆ ನಮ್ಮ ಕರ್ನಾಟಕದ 18%. ಈ ಕಾವೇರಿದ 18% ಈ ನೀರೆಲ್ಲ ಬಳಕೆ ಮಾಡಿ ಕರ್ನಾಟಕ ರಾಜ್ಯದ ಪಾಲಿಂದ ಎಲ್ಲ ನೀರನ್ನು ಉಪಯೋಗಿಸಿ ಕುಡಿಯೋ ನೀರಿಗೆ ನೀರಾವರಿ ಎಲ್ಲ ಮಾಡ್ಯಾರ. ಆಮೇಲೆ ಅಲ್ಲಿಲ್ಲೇ ಕೆನಾಲ್ದ ದುರಸ್ತಿ ಕೆಲಸ ನಡೆದವು. ಅದಲ್ದ ಈ ಸದ್ಯ ಹೊಗೇನಕಲ್ ಹತ್ತಿರ ಮೇಕೆದಾಟು ಅನ್ನುವಲ್ಲಿ ಒಂದು ಡ್ಯಾಮ್ ಕಟ್ಟಿ ಅದನ್ನು ಕುಡಿಯೋ ನೀರಿಗೆ ಮತ್ತು ಮಳೆ ಹೆಚ್ಚಾದಾಗ ಅದನ್ನು ಸ್ಟಾಕ್ ಮಾಡಿ ತಮಿಳ್ನಾಡು ಬಿಡೋಕೆ ಒಂದು ಡ್ಯಾಮ್ ಕಟ್ಬೇಕಂತ ಒಂದು ಯೋಜನೆ ಹಾಕ್ಕೊಂಡಾರ ರಾಜ್ಯದವರು. ಇರಲಿ, ಮಾಡಲಿ, ಅದೇನು ತೊಂದರೆ ಇಲ್ಲ. ಆದ್ರೆ ನಮ್ಮ ಕೃಷ್ಣದ್ದು 60% ಇದ್ದದ್ದು. 1965ರಾಗ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲಿ ಇಟ್ಟರು. 61 ವರ್ಷ ಆದರೂ ಇನ್ನೂ ಯೋಜನೆ ಮುಗಿಯಲ್ದು. ಇದನ್ನು ರಾಜ್ಯ ಸರ್ಕಾರದವ್ರು ಏನು ಹೇಳ್ತಾರೆ? ಕೇಂದ್ರ ಸರ್ಕಾರದವ್ರು ಗೆಜೆಟ್ ಮಾಡಿಸ್ಬೇಕು, ಅಂದಾಗ ನಾವು ಮಾಡ್ತೀವಿ ಅಂತಾರೆ. ಕೇಂದ್ರ ಸರ್ಕಾರದವ್ರು ಏನು ಹೇಳ್ತಾರೆ? ಆಂಧ್ರ ತೆಲಂಗಾಣ ಸುಪ್ರೀಂ ಕೋರ್ಟ್ನಾಗ ಕೇಸ್ ಹಾಕ್ಯಾರ, ಆ ಕೇಸ್ ಮುಗಿಬೇಕು ಅಂತ ಹೇಳ್ತಾರೆ. ಆಯ್ತಪ್ಪ, ಇದು ಕೇಸ ಸುಪ್ರೀಂ ಕೋರ್ಟ್ನಾಗ ಬಗೆಹರಿತು, ಜಜ್ಮೆಂಟ್ ಬತ್ತು, ಗೆಜೆಟ್ ಆಯ್ತು. ಈಗ ನೀವು ನೀರು ನಿಂದ್ರಿಸಿ ಉಪಯೋಗ ಮಾಡಬೇಕು. ಅದಕ್ಕಿಂತ ಮುಂಚೆ ಹಿಂದೆ ಯಾವ ಮುಳುಗಡೆ ಹಾಕವಲ್ಲ ಅವ್ರಿಗೆ ಪರಿಹಾರ ಕೊಡಬೇಕಲ್ಲ, ಅದನ್ನಾರ ಮಾಡಬೇಕಲ್ಲ. ಆ ಮಾಡೋ ದೃಷ್ಟಿಯಿಂದ ಏನಾಗಬೇಕು? ಈ ಬ್ರಿಜೇಶ್ ಕುಮಾರ್ 2ನೇ ಟ್ರಿಬ್ಯುನಲ್ನಾಗ ಕೃಷ್ಣಾ ನದಿಯೊಳಗಿನ 173 TMC ನಮ್ಮ ರಾಜ್ಯಕ್ಕೆ ಹಂಚಿಕೆ ಮಾಡ್ಯಾರ. ಅದರಾಗ 130 TMC ಬಳಸಿ ಆಲ್ಮಟ್ಟಿ ಅಣೆಕಟ್ಟೆಯೊಳಗೆ 519.6 ಮೀಟ್ರ್ನಿಂದ 524.256 ಮೀಟ್ರಿಗೆ ನೀರು ನಿಲ್ಲಿಸಿ ಅದು ಒಂದು 100 TMC ನಿಂದಿರ್ತೈತಿ. ಅದರಿಂದ 5,94,000 ಹೆಕ್ಟೇರ್, ಅಂದ್ರೆ ಸರ್ವಸಾಧಾರಣ ಒಂದು 15 ಲಕ್ಷ ಎಕರೆ ನೀರಾವರಿ ಮಾಡಬೇಕು ಅನ್ನೋ ಒಂದು ಯೋಜನೆ ಐತಿ. ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3ರಾಗ. ಇದೆಲ್ಲ ಇರೋಕ್ಕಾಗಲಿ ಇದಕ್ಕೆ 75,563 ಎಕರೆ 184 ಹಳ್ಳಿ ಜಮೀನು ಮುಳುಗಡೆ ಆಕೈತಿ. ಆಮೇಲೆ ಇದೆಲ್ಲ 5,94,000 ಹೆಕ್ಟೇರ್ ಮಾಡ್ಬೇಕಾದ್ರೆ 51,837 ಎಕರೆ ಕೆನಾಲ್ಗೆ ಬೇಕಾಕೈತಿ. 20 ಗ್ರಾಮಗಳು ನವನಗರ ಕೂಡಿ 6,467 ಎಕರೆ ಪುನರ್ವಸತಿ ಕೇಂದ್ರಕ್ಕೆ ಜಮೀನು ಬೇಕಾಕೈತಿ. ಅಂದ್ರೆ ಒಟ್ಟು 1,33,867 ಎಕರೆ ಭೂಮಿ ಸ್ವಾಧೀನ ಮಾಡ್ಕೋಬೇಕು. ಈ ಸ್ವಾಧೀನ ಮಾಡ್ಕೊಳ್ಳೋಕೆ ನಾವು ಇದು ಭಾಳ ದಿನ ಡಿಲೇ ಆಗಕ್ಕದ ಕೂಡಲೇ 2024 ಡಿಸೆಂಬರ್ನಾಗ ನಾವು ಬಾಗಲಕೋಟೆ DC ಆಫೀಸ್ ಮುಂದೆ ಒಂದು ಹೋರಾಟ ಮಾಡಿದಾಗ ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಯಾಗಿದ್ದ DK ಶಿವಕುಮಾರ್ ಅವರು ಕರೆದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಂತ್ರಸ್ತ ಮುಖಂಡರ ಜೊತೆ ಒಂದು ಮೀಟಿಂಗ್ ಮಾಡಿ ಮುಳುಗಡೆ ಆಗೋ ಜಮೀನಿಗೆ ಎಕರೆಗೆ 40 ಲಕ್ಷ, ಒಣಬೇಸಾಯಿಗೆ 30 ಲಕ್ಷ, ಕಾಲುವೆಗಾಗಿ ಬಳಕೆ ಆಗೋ ಜಮೀನಿಗೆ ಎಕರೆಗೆ 30 ಲಕ್ಷ, ನೀರಾವರಿಗೆ 25 ಲಕ್ಷ, ಒಣಬೇಸಾಯಕ್ಕೆ ಒಂದು ನಿರ್ಧಾರ ಮಾಡಿ ಅಕ್ಟೋಬರ್ 9, 2025 ಒಂದು ಆರ್ಡರ್ ಮಾಡಿ 18,000 ಕೋಟಿ ರೂಪಾಯಿ ಪ್ರತಿ ವರ್ಷ ಭೂ ಸ್ವಾಧೀನಕ್ಕೆ ಮೀಸಲಿಡ್ತೀವಿ ಅಂತ ಒಂದು ಆದೇಶ ಮಾಡಿದ್ರು. ಅದನ್ನೆಲ್ಲ ನೋಡಿ ನಾವು ಮುಂದೆ ಬಜೆಟ್ ಬತ್ತು ನೆಕ್ಸ್ಟ್ ಮಾರ್ಚ್ 6ನೇ ತಾರೀಕು 2026ಕ್ಕೆ. ಅದರಾಗ 18,000 ಕೋಟಿ ಇಡ್ತೀವಿ ಅಂದವ್ರು ಬರೀ 3,000 ಕೋಟಿ ಇಟ್ಟರು. 3,000 ಕೋಟಿ ಇಟ್ಟರು. ನಂತರ ಮಾರ್ಚ್ 14ನೇ ತಾರೀಕು ಬಾಗಲಕೋಟದೊಂದು ಉಪಚುನಾವಣೆ ಇತ್ತು. ಆ ಉಪಚುನಾವಣೆಯೊಳಗೆ ಗೆದಿಬೇಕಾಗಿತ್ತಲ್ಲ, ಅವಾಗೇನು ಮಾಡಿದರು? ಬಾಗಲಕೋಟೆಗೆ ಬಂದರು. ಸರ್ಕಾರಿ ವೈದ್ಯ ಕಾಲೇಜ ಶಂಕುಸ್ಥಾಪನೆ ಮತ್ತು ಈ ಮುಳುಗಡೆ ಚೆಕ್ಕನ್ನು ಸಾಂಕೇತಿಕವಾಗಿ ವಿತರಣೆ ಮಾಡಾಗ ಈ 3,000 ಪೂರಕ ಆಯವ್ಯಯದಾಗಿ ಅಂದ್ರೆ ಸಪ್ಲಿಮೆಂಟ್ರಿ ಬಜೆಟ್ನಾಗ ಇನ್ನು 5,000 ಕೋಟಿ ಭೂ ಸ್ವಾಧೀನ ಕೊಡ್ತೀವಿ ಅಂದ್ರೆ ಒಟ್ಟೆಟ್ಟು
8,000 ಕೋಟಿ ಕೊಡ್ತೀವಿ ಅಂತೇಳಿ ಒಂದು ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ 8,000 ಕೋಟಿ ವರ್ಷ ಭೂ ಸ್ವಾಧೀನ ಕೊಡುವಂಥ ಹೊತ್ತಿನಾಗ ಇಲ್ಲಿ ವಿಡಂಬನ ನೋಡ್ರಿ. UKP ಕಮಿಷನರ್, ಬೆಳಗಾವಿ ರೀಜ್ನಲ್ ಕಮಿಷನರ್ ಶ್ರೀಮತಿ KM ಜಾನಕಿ ಮೇಡಮ್ನವ್ರಿಗೆ ಇನ್ಚಾರ್ಜ್ ಐತಿದ್ದು, ಅದು ರೆಗ್ಯುಲರ್ ಇದು ಇನ್ಚಾರ್ಜ್. ಮತ್ತು ಇಲ್ಲೊಬ್ಬರು ಗಜಾನನ್ ಬಾಲೆ ಅಂತೇಳಿ ಅವರು IAS ಅಧಿಕಾರಿನ, ಮಹಾವ್ಯವಸ್ಥಾಪಕರು, ಜನರಲ್ ಮ್ಯಾನೇಜರ್ UKP. ಅವರು ಕೆಲಸ ಚಲೋ ಮಾಡಕತ್ತಿದ್ದಾರೆ. ಡೇ ಟು ಡೇ ಏನು ಡೆವಲಪ್ಮೆಂಟ್ ಆಕೈತಿ ಸೋಷಿಯಲ್ ಮೀಡಿಯಾದಾಗ, ಸರ್ವೆ ಮಾಡೋದಾಗಲಿ, ವ್ಯಾಲ್ಯೂಯೇಷನ್ ಮಾಡೋದಾಗಲಿ, ಗ್ರಾಮ ಸಭಾ ಆಗಲಿ ಎಲ್ಲ ಹಾಕ್ತಿದ್ರು. ಎಲ್ಲ ಮಂದಿಗೆ ಗೊತ್ತಾಕಿತ್ತು ಏನು ನಡೆದು, ಪಾರದರ್ಶಕವಾಗಿ ನಡೆದಿತ್ತು. ಅವ್ರನ್ನ ಏನು ಮಾಡಿದರು, ಜೂನ್ 18/6 ಜಿಲ್ಲಾ ಪಂಚಾಯತ್ ಬಾಗಲಕೋಟಿಗೆ CEO ಟ್ರಾನ್ಸ್ಫರ್ ಮಾಡಿ ಇದನ್ನು ಅಡಿಷ್ನಲ್ ಚಾರ್ಜ್ ಕೊಟ್ಟರು. ಅಂದ್ರೆ ಕಮಿಷನರು ಅಡಿಷ್ನಲ್ಲ, GM ಅಡಿಷ್ನಲ್. ಮುಂದೆ ಈಗ ಏನಾಗೈತಿ, ನನ್ನ ಕೈಯಾಗಿ ಇಲ್ಲಿ ಆರ್ಡರ್ ಐತಿ. ಆಯುಕ್ತರು ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆ ಇವ್ರು ಏನು ಮಾಡಿದರು, 29/6/2026 34 ಜನ ಸರ್ವೇಯರ್ ಭೂಮಾಪಕರನ್ನ ಅವರು ಕಂದಾಯ ಇಲಾಖೆಯಿಂದ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಡೆಪ್ಯುಟೇಷನ್ ಬಂದವ್ರನ್ನ ವಾಪಸ್ ಮಾತ್ರ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದರು. ನಂತರ 9/7/2026 ಇನ್ನು 5 ಜನರು ಅವ್ರನ್ನೂ ಮಾತ್ರ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದರು UKPಯಿಂದ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ. ನಾವು 184 ಹಳ್ಳಿ ಜನ ಸಂತ್ರಸ್ತರು. ಈ ಸಂತ್ರಸ್ತರು ಮುಳುಗಡೆ ಆಗೋ ಜಮೀನಿಗೆ, ಆಮೇಲೆ ಕಾಲುವೆಗಾಗಿ ಎಷ್ಟು ಹೊಕ್ಕಾವ, ಏನು ಮಾಡ್ತಾವ, ಆಮೇಲೆ ಎಕರೆ ಗುಂಟೆ, ಅಲ್ಲಿ ಕಟ್ಟಡ ಏನದಾವ ಎಲ್ಲ ನೋಡೋರು. ಈಗ ಸರ್ವೇರಲ್ಲ, ಈಗ ಅಲ್ಲಿ ಸರ್ವೇರ್ ಇರಲಿಲ್ಲ ಅಂದ್ರೆ ಈಗ ಹೆಂಗೈತೆ ಪರಿಸ್ಥಿತಿ ಅಂದ್ರೆ, ಒಂದು ದವಾಖಾನೆ ಇರ್ತೈತಿ, ದವಾಖಾನೆಗೆ ಹೋಗಿ ಪೇಷಂಟ್ಗಳು ಅಡ್ಮಿಟ್ ಆಕ್ಕಾರ. ಅಡ್ಮಿಟ್ ಆದ ಕೂಡಲೇ ಡಾಕ್ಟ್ರುಗಳು ಬರ್ತಾರೆ, ಪರಿಣಿತ ಡಾಕ್ಟ್ರು. ಅವ್ನು ನೋಡಿ ನಿನಗೆ ಹಿಂಗೆ ಇಂತಿಂಥ ಗುಳಿಗೆ, ಇಂತಿಂಥ ಡ್ರೆಸ್ಸಿಂಗ್ ಹಿಂಗೆಲ್ಲ ಬರೆದು ಕೊಟ್ಟೋಕ್ಕಾರ. ಅದರಲ್ಲಿ ಈ ಸರ್ವೇರ್, ಕಾಂಪೌಂಡ್ರ, ಆಮೇಲೆ ಸಿಸ್ಟರ್ಸ್ ಇರಲಿಲ್ಲ ಅಂದ್ರೆ ಅವ್ರಿಗೆ 24 ತಾಸು ಆರೈಕೆ ಯಾರು ಮಾಡ್ಬೇಕು? ಹಂಗೆ ಇವರು IAS ಆಫೀಸರ್ಗಳು ಇನ್ಚಾರ್ಜ್ ಅದಾರ, KS ಕ್ಲರಿಕಲ್ ಸ್ಟಾಫ್ ಅದಾರ, ಸರ್ವೇರ್ ಇರ್ಲಿಕ್ಕೆ ನಡಿತೈತೆ ಹಂಗದ. ಮತ್ತು ಈ ವಿಷಯವನ್ನು ನಾವು ಏನು ಮಾಡಿದ್ದೀವಿ, 29ಕ್ಕೆ ಟ್ರಾನ್ಸ್ಫರ್ ಆಗೈತೆ ಅಂತ ಗೊತ್ತಾಗಲೇ 30ನೇ ತಾರೀಕು ನಾವು ಬಾಗಲಕೋಟೆ ಒಳಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆದಿತ್ತು. ಅಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ, 2 ಜಿಲ್ಲಾ ಬಾಗಲಕೋಟೆ ಬಿಜಾಪುರ 2 ಜಿಲ್ಲೆ ಉಸ್ತುವಾರಿ ಸಚಿವರಾದ ಶ್ರೀ MB ಪಾಟೀಲ್ರು ಬಂದಿದ್ದರು. ಅವ್ರಿಗೆ ನಾವು ಹೋಗಿ ಭೇಟಿಯಾಗಿ, ಸರ್ವೇಯರ್ ಎಲ್ಲ ಟ್ರಾನ್ಸ್ಫರ್ ಆಗ್ಯಾರ, ನಮ್ಮ ಕೆಲಸಕ್ಕೆ ತೊಂದರೆ ಆಕೈತೆ ಅನ್ನೋ ಅವ್ರಿಗೂ ಸರಿ ಅನಿಸ್ತದೆ. ಸರಿ ಅನಿಸಿದ ಕೂಡಲೇ ಇವ್ರನ್ನ ಅಲ್ಲೇ ಜನರಲ್ ಮ್ಯಾನೇಜರ್ ಅವ್ರು ಬಾಲೆ ಅವ್ರನ್ನ ಕರೆದು, ಇವ್ರನ್ನ ಯಾರೂ ರಿಲೀವ್ ಮಾಡಬೇಡ್ರಿ, ಆಮೇಲೆ ಲೆಟ್ರ್ ಬರೀರಿ, ನಾನು ಹೇಳ್ತಂತ ಹೇಳಿದರು. ಆದರೂ ಇವತ್ತು ನಮಗೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಅವರೆಲ್ಲರನ್ನ ರಿಲೀವ್ ಮಾಡೋಕ್ಕೆ ಆದೇಶ ಆಗೈತಿ. ಕಮಿಷನರ್ ಇನ್ಚಾರ್ಜ್, GM ಇನ್ಚಾರ್ಜ್, ಸರ್ವೇರ್ ಇಲ್ಲ ಅಂದ್ರೆ ನೀವು ರೊಕ್ಕ ಕೊಡಬೇಕು ಅನ್ನೋದೈತು, ಬ್ಯಾಡತ್ತೈತು. ನೀವು ಬರೀ ಬಿಡದಿ ಟೌನ್ಶಿಪ್ ಮಾಡಬೇಕು, ಆಮೇಲೆ ವಿಮಾನ ನಿಲ್ದಾಣ ಮಾಡಬೇಕು, ಇನ್ನೊಂದು ಅಂತಾರಾಷ್ಟ್ರೀಯ ಬೆಂಗಳೂರಿಗೆ, ನಂತರ ಮೇಕೆದಾಟದ ಹತ್ರ ಡ್ಯಾಮ್ ಮಾಡಬೇಕು. ಬರೀ ದಕ್ಷಿಣ ಕರ್ನಾಟಕ ಪ್ರಾಮುಖ್ಯತೆ ಕೊಡ್ಕೊತ ಬಂದಿರಿ. 61 ವರ್ಷ ಆದರೂ ನಿಮ್ಗೆ ಉತ್ತರ ಕರ್ನಾಟಕದ ಈ ಒಂದು ಯೋಜನೆ ಮುಗಿಸ್ಬೇಕನ್ನೋದು ಇಚ್ಛಾಶಕ್ತಿ ಇರಲಿಲ್ಲ ಅಂದ್ರೆ ನಮಗೆ 2015ರಿಂದ ನೋಟಿಸ್ ಕೊಡೋದು, ರದ್ದು ಮಾಡೋದು ಮಾಡಕತ್ತೀರಿ. ದಯವಿಟ್ಟು ನಮ್ಮನ್ನು ಇಲ್ಲಿಗರ ಕೈ ಬಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ನಾವು ಹೆಂಗೋ ಏನೋ ಕೃಷ್ಣೆಯ ಕೃಪೆಯಿಂದ ನಾವು ದುಡ್ಕೊಂಡು ಬದುಕ್ತೀವಿ ಅಂತ ಹೇಳಿ ನನ್ನದೊಂದು ವಿಚಾರ. ತಮ್ಮದೇನಾದರೂ ಇದಕ್ಕೆ ಅಭಿಪ್ರಾಯ ಇದ್ದರೆ ವ್ಯಕ್ತಪಡಿಸಬೇಕು. ನಮಸ್ಕಾರ.